ಬಳ್ಳಾರಿ ಮೋಕ ಜಾಲಿಹಾಳ ಗ್ರಾಮದಲ್ಲಿ ಶ್ರೀ ಕುರಿನಾಗಪ್ಪ ತಾತನವರ ಭೂಮಿ ಪೂಜೆ ಹಾಗೂ ವೈಭವದಿಂದ ನಡೆದ 3ನೇ ವರ್ಷದ ಪುಣ್ಯಾರಾಧನೆ. ವಿಶೇಷ ಪೂಜೆ, ಭಜನೆ, ಕೀರ್ತನೆಗಳಿಂದ ತಾತನವರ ಸ್ಮರಣೆ. ಬಳ್ಳಾರಿ ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿ ಶ್ರೀ ಕುರಿನಾಗಪ್ಪ ತಾತನವರ 3ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವು ಅಪಾರ ಭಕ್ತಿಭಾವ ಮತ್ತು ಸಂಭ್ರಮದ ನಡುವೆ ನೆರವೇರಿತು. ಗ್ರಾಮದ ಕುಟುಂಬಸ್ಥರು ಹಾಗೂ ದೂರಗಳಿಂದ ಆಗಮಿಸಿದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾತನವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿದರು. ಪುಣ್ಯಾರಾಧನೆ ಅಂಗವಾಗಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಆರತಿಗಳು ನೆರವೇರಿದವು. ನಂತರ ನಡೆದ ಭಜನೆ ಕೀರ್ತನೆಗಳಲ್ಲಿ ಭಕ್ತರು ತಾತನವರ ಮಹಿಮೆಯನ್ನು ಕೊಂಡಾಡಿದರು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು. ಶ್ರೀ ಕುರಿನಾಗಪ್ಪ ತಾತನವರ ಪೀರ್ಲ ದೇವರ ಶ್ರೀ ವನ್ನೂರು ಸ್ವಾಮಿ ದೇವರನ್ನು ಹೊರುವ ಶರಣರ ಮೂಲಕ ನಡೆಯುತ್ತಿದ್ದ ಪವಾಡಗಳ ಕುರಿತು ಭಕ್ತರು ತಮ್ಮ ನಂಬಿಕೆಯನ್ನು ಹಂಚಿಕೊಂಡರು. ತಾತನವರ ಆಶೀರ್ವಾದದಿಂದ ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸೌಹಾರ್ದತೆ ಹೆಚ್ಚಳವಾಗಲಿ ಎಂದು ಭಕ್ತರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ನಂಜುಂಡಯ್ಯ ಸ್ವಾಮಿ ಅವರ ಪುತ್ರ ಚಾಮರಾಜ ಸ್ವಾಮಿ, ಜಿಟಿ ಫೌಂಡೇಶನ್ನ ಜೋಳದ ರಸ್ತೆ ತಿಮ್ಮಪ್ಪ, ಅದ್ದಿಗೇರಿ ತಿಮ್ಮಪ್ಪ, ಯರಗುಡಿ ಚಂದ್ರಪ್ಪ, ಪೀಡಿಹಳ್ಳಿ ಜನಾರ್ದನ ನಾಯಕ, ಗೋನಾಳ ಉಮಾಪತಿ ಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪೋತಲಿಂಗ, ಪೀಡಿಹಳ್ಳಿ ವನ್ನೂರಪ್ಪ, ಕೆಕೆಹಾಳ ದುರ್ಗಪ್ಪ, ಉಪನ್ಯಾಸಕರಾದ ಅಮೃತ ಹಾಗೂ ದುಷ್ಯಂತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ತಾಲೂಕು ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಶ್ರೀ ಗುರುಭ್ಯೋ ನಮಃ. ನಮ್ಮ ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಾಲಿಹಾಳ ಗ್ರಾಮದ ಒಡೆಯರಾಗಿರ್ತಕ್ಕಂಥ ಕುರಿನಾಗಪ್ಪ ತಾತನವರ ಈ ದಿನ 3ನೇ ವರ್ಷದ ಆರಾಧನೆ ಮಹೋತ್ಸವವನ್ನ ನಮ್ಮ ಗವಿಸಿದ್ದಪ್ಪನವರ ಕುಟುಂಬದವರು ಮಾಡ್ಕೊಂಡು ಬಂದಿರುವಂತರಾಗಿದ್ದಾರೆ. ಈ ವರ್ಷದ ವಿಶೇಷ ಏನಪ್ಪಾ ಅಂತಂತಂದ್ರೆ ಭೂಮಿ ಪೂಜೆ ಹಾಗೂ ಅಭಿಷೇಕವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಬರುವಂತ ದಿನಗಳಲ್ಲಿ ಅವರ ಗದ್ದಿಗೆ ಮತ್ತೆ ಒಂದು ದೇವಸ್ಥಾನ ಅತಿ ಬೇಗನೆ ಅಭಿವೃದ್ಧಿ ಆಗ್ಲಿ ಅಂತಂದು ಹೇಳ್ತಾ, ಹಾಗೂ ಈ ಗದ್ದಿಗೆಯ ಶಕ್ತಿ ಈ ಸುತ್ತಮುತ್ತಲಿನ ನಾಡಿಗೆ ಎಲ್ಲರಿಗೂ ಸಹ ಪರಿಚಯವಾಗ್ಲಿ ಅಂತಂದು ಹೇಳ್ತಾ ಈ ನಾನು ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ನಾವು ಪ್ರಮುಖವಾಗಿ ಎಲ್ಲರೂ ಸೇರ್ಲಿಕ್ಕೆ ಪ್ರಮುಖ ಘಟ್ಟ ನಮ್ಮ ತಾತನವರು, ಕುರಿನಾಗಪ್ಪನ ತಾತನವರ 3ನೇ ವರ್ಷದ ಆರಾಧನಾ ಮಹೋತ್ಸವದಲ್ಲಿ ನಾವು ನಿಜವಾಗ್ಲೂ ಸಂತೋಷದಾಯಕವಾಗಿ ಪಾಲ್ಗೊಂಡಿದ್ವಿ. ಈ ದಿನದ ವಿಶೇಷ ಏನಂದ್ರೆ ಈ ಸುತ್ತಮುತ್ತಲಿನ ಗ್ರಾಮಕ್ಕೆ ಈ ತಾತನವರದು ಭೂಮಿ ಪೂಜೆ ಆಗಿದೆ. ಒಂಥರ ಗದ್ದುಗೆ ಹಾಗೂ ದೇವಸ್ಥಾನ ರೂಪದಲ್ಲಿ ನಿಜವಾಗ್ಲೂ ದೈವ ಸಂಭೂತರು. ನಮ್ಮ ಹಿರಿಯರು ಹೇಳಿದಾಗೆ ಎಲ್ಲ ವ್ಯಕ್ತಿರು ಮನುಷ್ಯರಾಗಿರ್ತಾರೆ, ಎಲ್ಲರೂ ದೈವ ಸಂಭೂತವನ್ನು ಪಡ್ತಕ್ಕಂಥ ವ್ಯಕ್ತಿಗಳು ಆಗ್ಲಿಕ್ಕಿಲ್ಲ. ಅಂತ ನಿಟ್ಟಿನಲ್ಲಿ ಅಂತ ಶರಣರ ಪಟ್ಟಿನಲ್ಲಿ ನಮ್ಮ ಕುರಿನಾಗಪ್ಪ ತಾತನವರು ಸೇರ್ಕೊಂಡಿದ್ದಾರೆ. ನಿಜವಾಗ್ಲೂ ಕುರಿನಾಗಪ್ಪ ತಾತನವರ ಸನ್ನಿಧಿ ಹೇಗಿದೆ ಅಂದ್ರೆ ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಇಲ್ಲೇ ಕೂಡ್ಬೇಕನ್ನೋ ಮನೋಭಾವ, ಶಾಂತಿಯನ್ನು ಕಾಪಾಡ್ತಕ್ಕಂಥ ನೆಲೆ ಈ ನೆಲೆ ಆಗಿದೆ. ಈ ನೆಲೆಯು ಮುಂದೊಂದು ದಿನ ಒಂದು ಧಾರ್ಮಿಕತೆ ಕ್ಷೇತ್ರವಾಗಿ ಪರಿಗಣಿಸುತ್ತೆ. ಆ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಈ ಧಾರ್ಮಿಕ ನೆಲೆಯನ್ನು ಕಟ್ಟುಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಮುಖ ಪಾತ್ರ ವಹಿಸೋಣ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಕುರಿನಾಗಪ್ಪ ತಾತನವರ 3ನೇ ಪುಣ್ಯ ಆರಾಧನವಾಗಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಭೂಮಿ ಪೂಜೆ, ಗುದ್ದಲಿ ಪೂಜೆಯನ್ನು ಮಾಡಲಾಗುತ್ತದೆ. ಕುಟುಂಬ ಸದಸ್ಯರಿಗೆ ಎಲ್ಲ ಒಳ್ಳೆಯದಾಗಲೆಂದು ನಮ್ಮಲ್ಲಿ ಕೇಳಿ.
ಮಾಧ್ಯಮದವರು ಸುತ್ತು ನೀವು ಹೇಳುವುದರಿಂದ ಆ ಒಂದು ಸ್ಥಳಕ್ಕೆ ಒಂದು ಬೆಲೆ ಬರುತ್ತದೆ, ಒಂದು ನೆಲೆ ಸಿಗ್ತದೆ. ನಿಜವಾಗಿಯೂ ಸಮಾಜದಲ್ಲಿ ಮಾಧ್ಯಮದವರು ಈ ತರ ಗುರುತಿಸಿ ಅದರಲ್ಲೂ ನಮ್ಮಂತವರ ಅಭಿಪ್ರಾಯನ ಕೇಳಲಿಕ್ಕೆ ಬಂದಂತ ನಿಮಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಅಧ್ಯಾತ್ಮದ ವಿಚಾರವನ್ನ ನಾವು ನೋಡಿದಾಗ ಯಾವಾಗಲೂ ಅಧ್ಯಾತ್ಮ ಅಂದ್ರೆ ನಾವು ಒಂದ್ ಕಡೆ ಹೇಳ್ತೀವಿ ಸಮಾಜದಲ್ಲಿ ಆತ್ಮದ ಅರಿವು ಅಂತ ಹೇಳ್ತೀವಿ. ಆತ್ಮದ ಅರಿವಿನ ಮೂಲಕ ಇವರು ದೀಕ್ಷೆಯನ್ನ ಪಡೆದಂತಹ ವ್ಯಕ್ತಿಗಳು ಅಂತ ಹೇಳಿ ಇವರಲ್ಲಿ ಅಗೋಚರವಾದ ಶಕ್ತಿ ಇರುತ್ತದೆ. ನಾವು ಯಾವಾಗಲೂ ಹಿಂದೂ ಧರ್ಮದಲ್ಲಿ ಅಗೋಚರವಾದ ಶಕ್ತಿಗೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ. ಯಾಕಂದ್ರೆ ಈಗ ನಮ್ಮಲ್ಲಿ ತಾತ ಇಲ್ಲ, ತಾತ ಇದ್ದಾರೆ ಅಂತೇಳಿ ನಾವು ಅಗೋಚರವಾದ ಶಕ್ತಿಯಲ್ಲಿಯೇ ನಾವು ಅವರ ದಾರಿಯಲ್ಲಿ ನಡೆಯಬೇಕಾಗುತ್ತದೆ. ನಾವು ಅಧ್ಯಾತ್ಮವನ್ನ ಪಾಲಿಸಿದಾಗ ಏನನ್ನಾದರೂ ಸಾಧಿಸಬಹುದು. ಮಾನವನಾಗಿ ಬದುಕಬೇಕು ಅಂತಂದ್ರೆ ಇಂತಹ ತಾತನವರ ಒಂದು ಹಾದಿಯಲ್ಲಿ ನಾವು ಬೆಳೆದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಮಾಜ ಉದ್ಧಾರವೂ ಸಹ ಅಷ್ಟೇ ಮುಖ್ಯ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಮಾಜ ಉದ್ಧಾರಕ್ಕೆ ಒಬ್ಬ ವ್ಯಕ್ತಿ ಬೇಕು. ನಾವು ಹಿಂದೂ ಧರ್ಮದಲ್ಲಿ ಒಂದು ದೇವರನ್ನ ನಂಬ್ತಾ ಇದೀವಿ. ಆ ದೇವರಿಗೆ ನಾವು ಬಹಳ ಮಹತ್ವವನ್ನ ಕೊಡ್ತಾ ಇದೀವಿ. ಆ ದೇವರ ಸ್ಥಾನವನ್ನ ಇವತ್ತು ತುಂಬಿರುವವರು ಅಂತಂದ್ರೆ ಕರಿನಾಗಪ್ಪ ತಾತನವರು ಅಂತ ಹೇಳಿ ಹೇಳ್ತೀವಿ. ಆದ್ರಿಂದ ಇಲ್ಲಿ ನಾವು ನೋಡ್ರಿ ನಮ್ಮ ಇತಿಹಾಸವನ್ನ ನಾವು ನೋಡಿದಾಗ ವಿಜಯನಗರ ಸಾಮ್ರಾಜ್ಯ ಇರಬಹುದು, ಬಹುಮನಿ ಸಾಮ್ರಾಜ್ಯಗಳಿರ್ಬಹುದು, ಇವೆಲ್ಲವೂ ಸಹ ಒಂದು ಮಹತ್ವದ ಜಾಗಗಳಾಗಿ ಕಂಡು ಬಂದಿವೆ. ಇವತ್ತು ಇತಿಹಾಸ ಪ್ರಸಿದ್ಧ ಆಗ್ಲಿಕ್ಕೆ ಕಾರಣ ಅಲ್ಲಿಯ ಒಂದು ಮಹತ್ವದ ಜಾಗದಿಂದಲೇ ಅಂತೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಇದು ಸಹ ಒಂದು ಮಹತ್ವದ ಜಾಗವಾಗಿ ಮುಂದೆ ಬೆಳೆಯಲಿ ಅಂತ ಹೇಳಿ ಆಶಿಸುತ್ತಾ ನಿಮ್ಮೆಲ್ಲರ ಕಣ್ಣಿಗೆ ಅಗೋಚರ ಶಕ್ತಿಯಾಗಿ ನಮ್ಮನ್ನ ನೋಡ್ತಾ ಇರುವಂತಹ ತಾತನವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರ್ಲಿ ಅಂತಂದೇಳಿ ನಾನು ಎರಡು ಮಾತುಗಳನ್ನು ಬೇಡ ಸಮುದಾಯದ ಬಗ್ಗೆ ನಾನು PhD ಮಾಡಿರೋದು ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಈ ಕಾರ್ಯಕ್ರಮ 3ನೇ ವರ್ಷದ ಕುರಿ ನಾಗಪ್ಪ ತಾತನವರ ಒಂದು ಪುಣ್ಯ ಸ್ಮರಣೆ ಆರಾಧನೆ ಕಾರ್ಯಕ್ರಮ ಅಂತ ಹೇಳಿ 3ನೇ ವರ್ಷ ಮಾಡ್ತಾ ಇದ್ದೀವಿ. ಇವರು ಮಾನವ ಜನ್ಮದಲ್ಲಿ ಒಬ್ಬ ದೈವ ಸಂಭೂತ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳು ಹುಟ್ಟೋದು ಬಹಳ ಅಪರೂಪ. ಯಾಕಂತಂದ್ರೆ ಇವತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಆಯ್ಕೆ ಮಾಡ್ಕೊಂತಾರ ಮನುಷ್ಯ ಹುಟ್ಟಿದ ಮೇಲೆ. ಇವರು ತಮ್ಮದಾದ ಒಂದು ಭಕ್ತಿಯಿಂದ ಒಂದು ದೈವ ಸಂಭೂತರಾಗಿ ಅವ್ರಿಗೆ ಒಂದು ಅದೊಂದು ಆಯ್ಕೆ ಮಾಡ್ಕೊಂಡು ಅವ್ರ ಜೀವನ ಕಳ್ಕೊಂಡು ಇವತ್ತು ಅವರು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಮ್ಗೆ ರೂಪಿಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಇವಾಗ ಮಾಡ್ತಾ ಇರೋದು 3ನೇ ವರ್ಷ. ಈ ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಒಂದು ಉದ್ದೇಶವೇನೆಂದ್ರೆ ಇಂತಹ ಮಹಾನ್ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಬಹಳ ಕಡಿಮೆ ಇರ್ತಾರೆ. ಅದಕ್ಕೋಸ್ಕರ ಜನಗಳಿಗೆ ಗೊತ್ತಾಗಲಿ ಈ ನೆಲದಲ್ಲಿ ಇಂಥ ಶಿವಶರಣರು ಇದ್ರೆ ಈ ಭೂಮಿಯಲ್ಲಿ ಏನಾಗುತ್ತೆ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿರ್ತದೆ ಅಂತ ಹೇಳಿ ಇವತ್ತು ದೇವರು ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಅಂತವರಿಗೆ ನಾವು ಹೊರಗೆ ತಗೊಂಡ್ಬರ್ಬೇಕಂತಂದ್ರೆ ನಮ್ಮ ಒಂದು ಸೇವೆ ನಾವು ಮಾಡ್ಕೊಳ್ಬೇಕು. ಇವತ್ತು ಅವ್ರು ನಮ್ಮ ತಂದೆ ಅಂತ ಹೇಳ್ಕೊಂಬಕ್ಕೂ ನಾವು ಒಂದು ಹೆಗ್ಗಳಿಕೆಯಿಂದ ಹೇಳ್ಕೊಂತೀವಿ. ಯಾಕಂತಂದ್ರೆ ಅವ್ರು ನಮ್ಮ ಗುರುಗಳು, ನಮ್ಮ ತಂದೆ. ಇವತ್ತು ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಮ್ಗೊಂದು ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ಯಾವ ತರ ನಾವು ಮುನ್ನುಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳಿ ಜನ ಸಮುದಾಯಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಅದೇ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿನಲ್ಲಿ ಇಂಥ ಸ್ವಾಮೀಜಿಗಳು ಆಗೋದು ಬಹಳ ಕಷ್ಟ. ಯಾಕಪ್ಪ ಅಂತಂದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಒಬ್ಬ ಸಾಮಾನ್ಯವಾಗಿ ಬೆಳಿತಾರೆ ಅಂತಂದ್ರೆ ಬಹಳ ಜನ ಅವ್ರನ್ನ ದ್ವೇಷ ಮಾಡ್ತಾ ಇದಾರೆ ಬಹಳ ಜನ. ಅದಕ್ಕೋಸ್ಕರ ದಯವಿಟ್ಟು ನಾವು ಈ ಕಾರ್ಯಕ್ರಮ ನನ್ನ ಜೀವ ಇರೋವರೆಗೂ ನಾನು ಈ ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿರತಕ್ಕಂತ ಜನಗಳಿಗೆ, ಭಕ್ತಾದಿಗಳಿಗೆ ಮುಂದಿನ ದಿನಗಳಲ್ಲಿ ನಾನು ಏನು ನನ್ನ ಸೇವೆ ಭಾಗ್ಯ ಮತ್ತೆ ನನ್ನ ಸೇವೆಯಿಂದ ಜನಗಳಿಗೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ವಾತಾವರಣ ಆಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾನು ಸದಾ ಮಾಡ್ತಾ ಇರ್ತೀನಿ. ಎಲ್ಲರೂ ನಮ್ಮ ಈ ಬಂದಿರತಕ್ಕಂತ ನನ್ನ ಇಲ್ಲೆಲ್ಲ ಭಕ್ತಾದಿಗಳು ನನ್ನ ಆಶೀರ್ವಾದ ಯಾವಾಗಲೂ ಅವ್ರಿಗೆ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಈ 2 ಮಾತನ್ನು ಹೇಳಕ್ಕೆ ಇಚ್ಛೆ. ತಟ್ರಗಲ್ ತಾತನವ್ರ ಶಿಷ್ಯ ಅವರು. ಮೊದಲು ತಟ್ರಗಲ್ ತಾತ ಅಂದ್ರೆ ಎಲ್ಲಾ ಹಳ್ಳಿ ಊರುಗಳಿಗೆ ಆತ ಅವಾಗ ಬರೇ ಮೈಲಿ ಅಂತಂದ್ರೆ ಯಾವುದೇ ಉಡುಪುಗಳನ್ನು ಧರಿಸೋದಿಲ್ಲ, ಯಾವ್ದೋ ಒಂದು ಗೋಷಿ ಧರಿಸ್ಕೊಂಡು ಅವರು ಎಲ್ಲಾ ಹಳ್ಳಿ ಊರಿಗೆ ಬರ್ತಾ ಇದ್ರು. ಅವ್ರೇನು ಮೂಕ ಅಷ್ಟೇ, ಅವ್ರೇನು ಮಾತಾಡ್ತಾ ಇದ್ದಿಲ್ಲ. ಯಾರನ್ನೇನ್ ಕೇಳಿದ್ರೆ ಅವ್ರೇನ್ ಹೇಳ್ತಿದ್ದಿಲ್ಲ ಅಂತ. ಅವ್ರು ಸುಮ್ನೆ ಕಾಲುಗಳು ಚಪ್ಪಲಿ ಹಾಕಂತಿದ್ದಿಲ್ಲ. ಅವ್ರು ಸೇವೆ ಮಾಡಿರ್ತಕ್ಕಂಥ ಶಿಷ್ಯಂದ್ರು. ಆಮೇಲೆ ಇಲ್ಲಿ ನಮ್ಮ ಯರಗುಡಿ ಗ್ರಾಮದಲ್ಲಿ ಅವ್ರು ರಾಮಕೃಷ್ಣ ರೆಡ್ಡಿ ಅಂತೇಳಿ ಅವ್ರ ಒಂದು ಗುರುಗಳಿದ್ದಾರೆ. ಆ ಗುರುಗಳ ಶಿಷ್ಯಂದ್ರು ಕೂಡ ಇವ್ರು. ಅದು ಇವ್ರು ಏನು ಪವಾಡ ಅಂದ್ರೆ ಇಲ್ಲಿ ನಮ್ಮ ಜಲಾಲ್ ಗ್ರಾಮದಲ್ಲಿ ವನಸ್ವಾಮಿ ದೇವರು ಇದಾರಲ್ಲ, ಅವ್ರ ಭಕ್ತ ಅವ್ರ ಶಿಷ್ಯಂದ್ರು.
ಸುತ್ತಮುತ್ತಲಲ್ಲಿ ನಮ್ಮ ಈ ತಾಲೂಕಿನಲ್ಲಿ ಆಗ್ತಕ್ಕಂಥ ಒಂದು ಸ್ವಾಮಿ ಪೀರ್ಲಬ್ಬ ನಡೆಯುತ್ತದೆ. ಅವರು ಇವರ ಈ ಒಂದು ಸ್ವಾಮಿ ಪವಾಡ ಪುರುಷರು, ಅವ್ರಿಗೆ ಒಂದು ಅನುಯಾಯಿಗಳು, ಅವರೊಂದು ಸೇವೆ ಒಂದು 28 ವರ್ಷದಿಂದ ಅವರು ವ್ಯಕ್ತಿಗಳು 28 ವರ್ಷ ಆಯ್ತು ಅವರು ಸೇವೆ ಮಾಡಕ್, ಒಂದು ಸ್ವಾಮಿ ದೇವರು ಹೊತ್ಕೊಂಡು ಸೇವೆ ಮಾಡಕ ಜನಗಳಲ್ಲಿ ಆ ಒಂದು ನಡವಳಿಕೆ, ಅವರೊಂದು ಒಳ್ಳೆತನ ಇವತ್ತು ಅವರಿಗೆ ಒಂದು ದೈವ ಸಂಪತ್ತ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಹೌದು, ಈಗ ನೆಕ್ಸ್ಟ್ ಇದೇ ವರ್ಷದಲ್ಲಿ ಅವ್ರಿಗೊಂದು ದೇವಸ್ಥಾನ ಕಟ್ಬೇಕಂತ ಹೇಳಿ ನಾವು ಅನ್ಕೊಂಡಿದೀವಿ. ಎಲ್ಲಾರು ಜನಗಳ ಸಹಕಾರದಿಂದ